ಬೇಡ. ಆಕ್ಚುಲಿ ನಾನು ಕಾಲ್ ಮಾಡಿದ್ದು ನಾಳೆ ಅಥರ್ವ ಭವಾನಿನ್ ಕರ್ಕೊಂಡು ಎಲ್ಲೋ ಹೊರಗಡೆ ಹೋಗೋ ಪ್ಲಾನ್ ಇದೆ ಅಂತ ಹೇಳ್ತಿದ್ದ. ಅವನಾಗ್ಲೇ ಗಡಿಬಿಡಿಲಿದ್ದಕ್ಕೆ ಸರಿಯಾಗಿ ಮಾತಾಡೋಕ್ಕಾಗ್ಲಿಲ್ಲ. ಅದಕ್ಕೆ ಭವಾನಿಗೆ ಕಾಲ್ ಮಾಡಿ ನಾಳೆ ಬರೋದು ಎಷ್ಟೊತ್ತಾಗತ್ತೆ, ಬಂದ್ಮೇಲೆ ನಾನು ಅಥರ್ವನ್ನ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ಅಂತ ಕೇಳೋಣ ಅನ್ಕೊಂಡೆ. ಈ ವಿಷಯಕ್ಕಾದ್ರೆ ಅಕ್ಕಂಗಿಂತ ನಾನೇ ಕ್ಲಾರಿಟಿ ಕೊಡ್ತೀನಿ. ಮೋಸ್ಟ್ಲಿ ಅಥರ್ವ ಅವರು ನಿಮಗೆ ಹೇಳದ್ನ ಮರ್ತಿರ್ಬೇಕು ಅನ್ಸುತ್ತೆ. ಏನಿಲ್ಲ, ನಾನು ಮತ್ತೆ ನನ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇಬ್ರಿಗೆ ಒಂದ್ ಸಣ್ಣ ಗೆಟ್ ಟುಗೆದರ್ ಪಾರ್ಟಿ ಅರೇಂಜ್ ಮಾಡಿದೀವಿ. ಅದು ಮುಗಿಯೋಷ್ಟ್ರಲ್ಲಿ ಸಂಜೆ ಆಗ್ಬಿಡುತ್ತೆ. ನಾಳೆನೆ ಫ್ಲೈಟ್ ಇಟ್ಕೊಂಡು ಇಷ್ಟೊಂದು ಟೈಟ್ ಸ್ಕೆಡ್ಯೂಲ? ಆಗತ್ತೆ ಮೇಡಮ್, ನೀವೇನು ಯೋಚನೆ ಮಾಡ್ಬೇಡಿ. ಅಥರ್ವ ಅವರು ಪಾರ್ಟಿ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಏರ್ಪೋರ್ಟ್ಗೆ ಹೋಗ್ತಾರೆ. ಇದನ್ನ ಅವ್ನು ಅಮೆರಿಕದಿಂದ ವಾಪಸ್ ಬಂದ್ಮೇಲೂ ಪ್ಲಾನ್ ಮಾಡ್ಕೊಳ್ಬೋದಲ್ವಾ? ಚಾನ್ಸೇ ಇಲ್ಲ ಮೇಡಮ್. ಈ ಪಾರ್ಟಿಗೋಸ್ಕರ ನನ್ ಫ್ರೆಂಡ್ಸ್ ಎಲ್ಲ ತುಂಬಾ ದಿನದಿಂದ ಕಾಯ್ತಿದ್ದಾರೆ. ಇವಾಗ ಡೇಟು ಟೈಮ್ ಎಲ್ಲ ಚೇಂಜ್ ಮಾಡಕ್ ಆಗಲ್ಲ ಮೇಡಮ್. ನಾಳೆ ಈ ಪಾರ್ಟಿ ನಡಿಲೇಬೇಕು. ಸರಿ, ಭವಾನಿಗೆ ಕಾಲ್ ಮಾಡೋದಕ್ಕೆ ಹೇಳು. ಓಕೆ ಮೇಡಮ್, ಗುಡ್ ನೈಟ್. ಕೊಬ್ಬು ಜಾಸ್ತಿನೇ ಇದೆ. ಇರ್ಲಿ, ಎಲ್ಲ ನಾನು ಅನ್ಕೊಂಡ ಹಾಗಾಗ್ಲಿ. ಮಾತಾಡಕ್ಕೆ ಉಸಿರಿಡ್ಬಾರ್ದು. ಹಾಗ್ ಮಾಡ್ತೀನಿ. ಉಸ್ರಾಡೆ ಅಕ್ಕ, ಯಾಕೆ ಇಷ್ಟೊಂದು ಭಯ ಪಟ್ಕೋತ್ಯಾ? ಸುಳ್ಳು ಮೇಲೆ ಸುಳ್ಳು ಹೇಳಿ ಆ ಸುಳ್ಳು ಮುಚ್ಚೋದಕ್ಕೆ ಈಗ ಇನ್ನೊಂದು ಸುಳ್ಳು ಹೇಳ್ಬೇಕಾ? ಒಳ್ಳೆ ಕೆಲ್ಸಕ್ಕೆ ಸುಳ್ಳಾದ್ರೇನೋ ಸತ್ಯ ಆದ್ರೇನೋ, ಅದು ಅಲ್ದೆ ಈ ಸುಳ್ಳಿನ ಆಯಸ್ಸು ನಾಳೆನೆ ಮುಗ್ದೋಗುತ್ತೆ ತಾನೆ. ಅದ್ ಸರಿ, ನಾಳೆ ನಾನು ಅವ್ರಿಗೆ ಕಾಲ್ ಮಾಡಿ ಏನಂತ ಮಾತಾಡ್ಲಿ? ಕುಶಲೋಪರಿ ಸಂಪ್ರದಾಯ ಏನಾದ್ರೂ ಒಂದ್ ಮಾತಾಡೆ ಅಕ್ಕ. ಸಿಂಧು, ಅಯ್ಯೋ, ನೀನ್ ಅವ್ರಿಗೆ ಕಾಲ್ ಮಾಡೋ ಅವಶ್ಯಕತೆನೇ ಇಲ್ಲ ಬಿಡೆ. ಹಾಗೂ ಒಂದ್ ವೇಳೆ ಕೇಳಿದ್ರ ನಾನ್ ನಿನಗ್ ಹೇಳೇ ಇಲ್ಲ ಅಂತ ಹೇಳ್ಬಿಡು. ಮದ್ವೆ ಆಗೋ ಹುಡ್ಗಿ ಜಾಸ್ತಿ ನಿದ್ರೆ ಕೆಡಬಾರ್ದು. ಬಾ ಮೇಳೇಳು ಹೋಗೋಣ, ಬಾರೆ. ಅಕ್ಕ, ಬೇಗ ಬಾರೆ, ಟೈಮ್ ಆಯ್ತು, ಹೋಗೋಣ. ನಿನ್ ಮದ್ವೆ ಇವತ್ತು, ಸ್ವಲ್ಪ ನಗು. ಬಾ. ಅಪ್ಪ ಅಮ್ಮ, ನಾವ್ ಹೋಗ್ ಬರ್ತೀವಿ. ಒಂದ್ ನಿಮಿಷ ನಿಂತ್ಕೋ. ಇವರು ವಾಗ್ಮೇಶ್ ಅಂತ, ಸ್ಟಾಕ್ ಬ್ರೋಕರ್. ಹಾಯ್. ಶೇರ್ಸ್ ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಕೂತ್ಕೊಳ್ಳಿ. ಕೂತ್ಕೊಳ್ರೆ. ನೀವು ಪ್ರಾಪರ್ ಗೈಡೆನ್ಸ್ ಇಂದ ಇನ್ವೆಸ್ಟ್ ಮಾಡಿದ್ರೆ ಮನೇಲೆ ಚಿನ್ನ ತೆಗಿಬಹುದು ಮೇಡಮ್. ಹೇಗೆ ಅಂತ ಹೇಳ್ತೀನಿ ಕೇಳಿ. ಶೇರ್ಸ್ ಅಂದ್ರೆ ಕಂಪನಿಯ ಮಾಲೀಕತ್ವದ ಒಂದು ಭಾಗ. ಈ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಮಾರಾಟಕ್ಕೆ ಮತ್ತೆ ತಗೊಳ್ಳೋದಕ್ಕಿರೋ, ಹೇಗಿಡೋದು, ಗಂಡು ಹೆಣ್ಣು ತೋರಿಸ್ತಾರಲ್ಲ, ಸ್ವಯಂವರ. ಅದಲ್ಲ ಮೇಡಮ್, ವೇದಿಕೆ. ಅಲ್ಲಿ ನೀವು ಮಾರಾಟ ಮಾಡ್ಬೋದು. ಅದಕ್ಕೂ ಮೊದಲು ಡಿಮ್ಯಾಟ್ ಖಾತೆನ ಓಪನ್ ಮಾಡಬೇಕು. ಸರ್, ನನಗ್ ಗೊತ್ತಿರೋದನ್ನ ಹೇಳ್ಬಿಡ್ತೀನಿ, ಸರಿನಾ ತಪ್ಪಾ ಅಂತ ಹೇಳಿ. ಓಕೆ ಮೇಡಮ್. ಅಪ್ಪ, ಅವ್ರು ಹೇಳ್ತಿರೋದ್ ಏನು ಅಂದ್ರೆ, ಈಗ ನಾನು ಒಂದ್ ಕಂಪ್ನಿ ಮಾಡೋದಕ್ಕೆ 100 ರೂಪಾಯಿ ಇಟ್ಕೊಂಡಿರ್ತೀನಿ. ಆಗ ನೀವು ನನ್ನ ಹತ್ರನೂ 10 ರೂಪಾಯಿ ಇದೆ, ಬಳಸ್ಕೊಳ್ಳಿ ಅಂತ ನನಗ್ ಕೊಡ್ತೀರಾ. ನಾನು ಅದನ್ನ ತಗೋತೀನಿ. ಆಗ ನಮ್ ಕಂಪ್ನಿಗ್ ಬರೋ ಲಾಭದಲ್ಲಿ ನೀವ್ ನನಗ್ ಕೊಟ್ಟಿರೋ 10 ರೂಪಾಯಿಗೆ ಎಷ್ಟ್ ಲಾಭ ಕೊಡ್ಬೇಕು ಅಷ್ಟ್ ನಾನ್ ಕೊಡ್ತೀನಿ. ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್ ಆಗಿದೆ ಮೇಡಮ್. ಸರಿ, ನಾವ್ ಹೊರಡ್ತೀವಿ. ಒಂದ್ ನಿಮಿಷ ಇರಮ್ಮ. ಒಂದ್ ವೇಳೆ ಕಂಪ್ನಿ ಲಾಸ್ ಆದ್ರೆ? ಅಪ್ಪ, ನಷ್ಟ ಆದ್ರೂನು ಬಂದಿರೋ ಲಾಭದಲ್ಲಿ ನಿಮಗೂ ಕೊಡ್ತಾರೆ. ಕೆಲವು ಶೇರ್ಸ್ ನ ಒಳ್ಳೆ ರೇಟ್ ಬರೋ ತನಕ ಕಾದು ಮಾರಾಟ ಮಾಡ್ತಾರೆ ಮೇಡಮ್. ಬರ್ಲೇ ಇಲ್ಲ ಅಂದ್ರೆ? ಬರುತ್ತೆ ಮೇಡಮ್. ಅಮ್ಮ, ಇದೊಂಥರ ಈರುಳ್ಳಿ ವ್ಯಾಪಾರ ಅಮ್ಮ. ಕೆಲ್ವೊಂದ್ಸಲ 100 ರೂಪಾಯಿಗೆ 7 ಕೆಜಿ ಬರುತ್ತೆ. ಅದೇ ಕೆಲ್ವೊಂದ್ಸಲ 100 ರೂಪಾಯಿಗೆ ಅರ್ಧ ಕೆಜಿ ಬರಲ್ವಾ? ಹಾಗೆ. ಅಯ್ಯೋ, ಮತ್ತೆ ನಮ್ ದುಡ್ಡನ್ನ ಹೇಗೆ ನಂಬಿ ಇನ್ವೆಸ್ಟ್ ಮಾಡೋದು? ಅದನ್ನ ನಾನ್ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್. ನಾವೇನ್ ಹೊರಡದ? ಏಯ್, ಆವಾಗ್ಲಿಂದ ಹೊರಡ್ತೀನಿ ಅಂತ ಹೇಳ್ತಾನೆ ಇದೀಯಾ, ಎಲ್ಲಿಗೆ?
ಅಕ್ಕಂಗೆ ದೇವಸ್ಥಾನಕ್ ಲೇಟ್ ಆಗತ್ತಮ್ಮ. ಹಲೋ ಹಲೋ ಸಿಂಧು, ನಾನ್ ಹೊರಗಡೆ ಇದೀನಿ, ಬೇಗ ಬಾ. ಬ್ಯಾಗ್ನ ಭವಾನಿ ಕೈ ಕೊಟ್ಟು ನಾವಿಬ್ರು ಬೇಗ ಹೋಗ್ಬೇಕು. 10 ನಿಮಿಷ ಇರೋ, ಕಾಲ್ ಮಾಡ್ತೀನಿ. ಲೇ, ಈಗ ನೋಡಿ ಮೇಡಮ್, ಇದರಲ್ಲಿ ಸೊ ನೀವು ನಾನು ಹೇಳಿದ ಕಂಪ್ನಿ ಬಗ್ಗೆ ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಹಣದಲ್ಲಿ ಮೋಸನೇ ಆಗಲ್ಲ. ನೀವು ಇಷ್ಟು ವರ್ಷದ ಸೇವಿಂಗ್ಸ್ನ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಎಷ್ಟು ಯೋಚನೆ ಮಾಡ್ತಾ ಇರ್ತೀರಾ ಅಂತ ನನಗೆ ಗೊತ್ತು ಮೇಡಮ್. ಈ ಶೇರ್ ಮಾರ್ಕೆಟ್ ಪ್ರಪಂಚ ಹೊಸದಾಗಿ ಬರೋರ್ಗೆ ಚಕ್ರವ್ಯೂಹ ತರ ಕಾಣಿಸುತ್ತೆ, ಆದ್ರೆ ಹೋಗ್ತಾ 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 ನಿಮ್ ದುಡ್ಡೇ ಚಕ್ರ ಆಗಿ ತಿರುಗ್ತಾ ಇರುತ್ತೆ. ನೋಡಿ, ನೀವು ಒಂದ್ಸರಿ ಯೋಚನೆ ಮಾಡಿ ಆಮೇಲೆ ನನಗೆ ಹೇಳಿ. ಭವಾನಿ, ಇವ್ರು ಹೇಳಿದ ಶೇರ್ಗೆ ಇನ್ವೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ನಿನಗೇನ್ ಅನ್ಸುತ್ತಮ್ಮ? ಅಪ್ಪ, ನೀವೇನೇ ಯೋಚನೆ ಮಾಡಿದ್ರು ಸರಿಯಾಗೇ ಇರುತ್ತಪ್ಪ. ಅದಕ್ಕೆ ನಮ್ಮ ಒಪ್ಪಿಗೆನೂ ಇದೆ. ಹೌದಪ್ಪ, ಅಕ್ಕಂಗೆ ದೇವಸ್ಥಾನಕ್ ಲೇಟ್ ಆಗ್ತಿದೆ. ಅಕ್ಕ ನೀನ್ ಹೊರಡ, ಎಲ್ಲ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏಯ್, ಅಷ್ಟೊಂದು ಅರ್ಜೆಂಟ್ ಏನ್ರಿ ಇದೆ? ಅಮ್ಮ, ಇನ್ನೂ ಲೇಟ್ ಆದ್ರೆ ಆಮೇಲೆ ದೇವಸ್ಥಾನ ಬಾಗ್ಲಾಕ್ಬಿಡ್ತಾರಮ್ಮ. ಗುರುಗಳು ನೀನು ಪ್ರತಿದಿನ ದೀಪ ಹಚ್ಚಬೇಕು ಅಂತ ಹೇಳಿದಾರಲ್ಲ, ನಾನು ಬರ್ತೀನಿ. ಅಕ್ಕ ಹುಷಾರ್ ಕಣೆ. ಹಾ ಮೇಡಮ್, ಈಗ ನೋಡಿ ಒಂದು ಕಂಪನಿ ಇದೆ. ಈ ನನ್ ಮಗ ಯಾಕಾದ್ರೂ ಬಂದಿದ್ದಾನೋ, ಲೇಟ್ ಬೇರೆ ಆಯ್ತು. ಏನಾದ್ರೂ ಹೇಳಿ ಎಸ್ಕೇಪ್ ಆಗ್ಬೇಕಲ್ಲ. ಲೇ, ಇನ್ನು ಎಷ್ಟೊತ್ತೆ? ಟೈಮ್ ಆಗ್ತದೆ, ಏನ್ ಮಾಡ್ತಾ ಇದೀಯಾ? ಒಂದೇ ಇರೋ. ಏನಂತಮ್ಮ ಅವನಿಗೆ? ಅವನು ಒಳಗ್ ಬರಕ್ ಹೇಳು, ಅವನು ಶೇರ್ಸ್ ಬಗ್ಗೆ ತಿಳ್ಕೊಳ್ಳಿ. ಥೋ, ಅಪ್ಪ, ಅವನು ಲೇಟ್ ಆಯ್ತು ಅಂತ ಕುಣಿತಿದ್ದಾನೆ. ಗೆಟ್ ಟುಗೆದರ್ ಪಾರ್ಟಿಗೆ ಅರೇಂಜ್ ಮಾಡ್ಕೊಳ್ಳೋದ್ ಬೇಡ್ವಾ? ಏನೋ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾದ್ರೇನೆ ಹೀಗೆಲ್ಲ ಮಾಡ್ತಿರಲ್ರೆ. ಅದೇನಂತ ಅರ್ಜೆಂಟ್ ನಿಮ್ಗೆ? ಪಾರ್ಟಿನ ಸ್ವಲ್ಪ ಲೇಟ್ ಆಗಾದ್ರೂ ಮಾಡ್ಕೋಬಹುದು ತಾನೆ? ಅದಕ್ಕೂ ಏನಾದ್ರೂ ಮುಹೂರ್ತ ಇರತ್ತಾ? ಹಾಗಲ್ಲಮ್ಮ, ಪಾರ್ಟಿಗಿಂತ ಮುಖ್ಯವಾದೇನೋ ಇದೆ. ನಾನು ಅಲ್ಲಿಗೆ ಹೋಗ್ಬೇಕು. ಎಲ್ಲಿಗೆ? ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರಾ?